ನಮಸ್ಕಾರ. ಈ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇಲ್ಲಿ ಬಾರ್ ಓಪನ್ ಆಗಿರೋದೇ ಒಂದು ದುರದೃಷ್ಟಕರ. ಏಕೆಂದರೆ ಈ ಎಂಟೈರ್ ಅಂದ್ರಳ್ಳಿ ಈ ಸರೌಂಡಿಂಗಲ್ಲಿ ನೋಡ್ರಿ, ಇದು ಒನ್ ಆಫ್ ದಿ ಬೆಸ್ಟ್ ಲೇಔಟು ಅಂತ ನಾವು ಎಲ್ಲೋ ದೂರದಲ್ಲಿದ್ದವರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದೀವಿ. ತುಂಬ ಅಫಿಷಿಯಲ್ ಇರೋ ಜನ ಇದು. ಇಲ್ಲೆಲ್ಲ ಪ್ರತಿಯೊಂದು ಮರ್ಯಾದೆಯಿಂದ ಬದುಕೋ ಜನ ಇಲ್ಲಿರೋರು. ಆ ಜಾಗದಲ್ಲಿ ಬಂದು ಇಲ್ಲಿ ಅದು ಯಾವ ಥರ ಇಲ್ಲಿ ಪರ್ಮಿಷನ್ ಕೊಟ್ಟರು, ಯಾವುದು ವೈಲೇಷನ್ ಆಯಿತೋ ಗೊತ್ತಿಲ್ಲ. ಬಟ್ ಬಾರ್ ಓಪನ್ ಆಗಿದೆ, ರಾತ್ರೋರಾತ್ರಿ ಇದು ಬಾರ್ ಓಪನ್ ಆಗಿದೆ. ನಮಗೆ ಶಾಸಕರ ಗಮನಕ್ಕೆ ಬಂದಿಲ್ಲೋ ನಮಗಂತೂ ಗೊತ್ತಿಲ್ಲ. ಬಟ್ ನಾವು ಈ ಇಲ್ಲಿ ವಾಸ ಮಾಡ್ತಿರೋದಕ್ಕೂ ಹೇಳ್ತಾ ಇದ್ದೀವಿ, ಇಲ್ಲಿ ತುಂಬ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದರಿಂದ ಗಮನದಲ್ಲಿ ಇಟ್ಕೊಂಡು ಇಮ್ಮಿಡಿಯೇಟಾಗಿ ಇದು ಬಂದ್ ಮಾಡೋ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟ ಅಂತೂ ಹಾಗೆ ಆಗುತ್ತೆ. ಈಗ ಸ್ವಲ್ಪ ಒಂದು 10-20 ಜನ ಮಾತ್ರ ಬಂದು ಸೇರ್ಕೊಂಡಿದ್ವಿ, ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿರೋದು. ಇಲ್ಲ ಅಂದರೆ ಇನ್ನೊಂದು 2 ದಿನ 3 ದಿನ ನೋಡ್ತೀವಿ. ಇಲ್ಲ ಅಂದರೆ ಎಂಟೈರ್ ಮನೆಗೆ ಒಬ್ಬೊಬ್ರು ಇಬ್ಬಿಬ್ರು ಬಂದು ಇಲ್ಲಾಗಿ ಧರಣಿ ಕೂತ್ಕೋತೀವಿ. ನಮ್ಮನ್ನ ಎತ್ಕೊಂಡೋಗಿ ಸ್ಟೇಷನ್ಗೆ ಹಾಕ್ತಾರ, ಜೈಲ್ಗೆ ಹಾಕ್ತಾರ, ಹಾಕ್ಲಿ. ಬಟ್ ಇದು ಒಂದು ಲೆಸನ್ ಆಗಬೇಕು. ಏನು ಬಾರ್ಗಳಿಗೆ ಏನು ಲೆಕ್ಕನೇ ಇಲ್ವೇನ್ರಿ? ಈಗ ಏನಾಗಿದೆ ಅಂದರೆ ಒಂಥರ ಮೊದಲೆಲ್ಲ ನಾವು ಎಣ್ಣೆ ಹೊಡಿಬೇಕು ಅಂದ್ರೆ ನಾವೆಲ್ಲ ಭಯ ಪಡೋರು. ಯಾರೋ ನೋಡಿದ್ರೆ ಎಣ್ಣೆ ಹೊಡಿದ್ರೆ ಕಂಡ್ರೆ ಯಾರು ಇವರು ದುಷ್ಟ ಅಂದ್ಕೊಳ್ಳೋ. ಇವಾಗೇನು ಕಾಮನ್ ಆಗ್ಬಿಟ್ಟಿದೆ. ಈ ಮಾಮೂಲಿ ನಾವು ಸ್ಪ್ರೈಟು ಮತ್ತು ಜ್ಯೂಸ್ ಕುಡಿತೀವಲ್ಲ ಶಾಪ್ ಹತ್ರ ಹೋಗ್ಬಿಟ್ಟು, ಆ ಥರ ಹೋಗ್ಬಿಟ್ಟು ಶಾಪು ಜ್ಯೂಸ್ ಕುಡಿಯೋ ಥರ ಆಗ್ಬಿಟ್ಟಿದೆ. ಇದು ಒಂದು ಸ್ವಲ್ಪ ಮಕ್ಳ ಮೇಲೆ ಏನು ದುಷ್ಪರಿಣಾಮ ಬೀಳುತ್ತೆ, ಮತ್ತು ಯಾರೋ ವಯಸ್ಸಾದವ್ರ ಮೇಲೆ ಏನು ದುಷ್ಪರಿಣಾಮ ಬೀಳುತ್ತೆ. ಬಟ್ ಇಲ್ಲಿ ಓಪನ್ ಆಗಿದೆಯಲ್ಲ ಇವಾಗ ನೋಡಿ, ಬೇಕಾದ್ರೆ ನಾಳೆಯಿಂದ ನಾಡ್ದಿಂದ ಬೇಕಾದ್ರೆ ನೋಡಿ, ಇಲ್ಲಿ ಬಂದು ಕುತ್ಕೋತಾರೆ, ಇಲ್ಲಿ ಬಂದು ಕುಡಿತಾರೆ, ಕುಡಿದ್ಮೇಲೆ ಅವ್ರದ್ದೇ ಆಟ. ಇಲ್ಲಿ ಬಂದು ಸುಸು ಮಾಡ್ತಾರೆ, ಇದೆಲ್ಲ ಹರ್ಕೊಂಡೋಗಿ ಮನೆ ಬಾಗ್ಲು ಹೋಗುತ್ತೆ. ಇಲ್ಲಿ ಮಕ್ಳು, ಇಲ್ಲಿ ಸ್ಕೂಲ್ ಮಕ್ಳುಗಳು ಇಲ್ಲೇ ಇಳ್ಕೋತಾರೆ, ಇಲ್ಲೇ ಓಡಾಡ್ತಾರೆ. ನಾಳೆ ಮಕ್ಳೇ ಕೇಳ್ತಾರೆ, ಬಿಡು ಪಾಪ ಅಲ್ಲೆಲ್ಲ ಕುಡಿತಾರೆ, ನಾವೊಂಚೂರು ಜ್ಯೂಸರ ಕುಡಿತೀವಿ ಅಂತ. ಏನ್ ಮಾಡಕ್ ಹೊಂಟಿದ್ದಾರೆ ಸರ್ಕಾರ? ಇದನ್ನ ದಯವಿಟ್ಟು ಇಮ್ಮಿಡಿಯೇಟಾಗಿ ಗಮನ ಹರಿಸ್ಬಿಟ್ಟು, ಶಾಸಕರು ಅವ್ರು ಹೇಳಿದಾರೆ ಆಲ್ರೆಡಿ, ಪಾಪ ಗೊತ್ತಿಲ್ಲ ಶಾಸಕರಿಗೆ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಬಟ್ ಇಮ್ಮಿಡಿಯೇಟಾಗಿ ಸ್ಟೆಪ್ ಇನ್ ತಗೊಂಡು ಇದನ್ನ ಬಂದ್ ಮಾಡೋ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಇಲ್ಲಿಂದ ವಾರ್ನಿಂಗ್ ಮಾಡ್ತಾ ಇದೀವಿ, ಕೆಟ್ಟ ದುಷ್ಪರಿಣಾಮ ಬೀಳುತ್ತೆ. ಅದಕ್ಕೆ ನಾವು ಹೊಣೆಯಲ್ಲ. ಥ್ಯಾಂಕ್ ಯು.